ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. Malayalam mandate by the Kerala government in schools. What is the Karnataka government? Pardon? Malayalam mandate in Kerala schools. No, still I am not aware fully of the issue. I just look and discuss to you. Sir, on Manrega 2-day session, sir. When are the dates? ಕುಮಾರಸ್ವಾಮಿ ಅವರು ನಿಮ್ಮ ಅಂದ್ರೆ ಪಕ್ಷದ ಸರ್ ಅಧಿಕಾರ ಇರ್ಬೇಕಾದ್ರೆ ಏನೆಲ್ಲ ಮಾಡಿದ್ರಿ, ನಮಗೆ ಅಧಿಕಾರ ಇಲ್ಬೇಕಾದ್ರೆ ಏನೆಲ್ಲ ಮಾಡಿದ್ದಾರೆ, ನಿಮ್ಗೆ ಸಿಕ್ಕಿರೋಂಥ ಅಧಿಕಾರ ನಮಗೆ ಸಿಕ್ಕಿಲ್ಲ ಅಂತ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್. ಟ್ವೀಟ್ ಮಾಡಿದ್ದಾರೆ. ಬಹಳ ಸಂತೋಷ, ಖುಷಿ ಪಡಲಿ, ಸಂತೋಷ ಆಗಿರಲಿ. Sir, Manrega 2-day session, sir. ಮನ್ರೇಗಾ ಯೋಜನೆಯಲ್ಲಿ AI ತಂತ್ರಜ್ಞಾನ ಇದೆ. ನೀವು ತಂದಿರುವಂತ ಏನು ಮನ್ರೇಗಾ ಯೋಜನೆ ಅದಿರಲಿಲ್ಲ, ತುಂಬಾ 1 ಲಕ್ಷ ಕೋಟಿ 11 ಲಕ್ಷ ಕೋಟಿ ಆರೋಪ ಆಗಿದೆ ಅಂತ. ನಾನು ಯಾರು ಪ್ರಹ್ಲಾದ್ ಜೋಶಿ ಸರ್ ಬರೆದು ಒಂದು ಡಿಬೇಟ್ ಬರಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅನ್ನೋದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಕಡೆ ಡಿಬೇಟ್ ಫಿಕ್ಸ್ ಮಾಡಕ್ಕೆ ಹೇಳಿ. ಒಳ್ಳೇದದು, ಜನಕ್ಕೂ ಜಾಗೃತಿ ಮೂಡಿಸ್ಬೇಕು. ಅವರು ಯಾರು ಪಾರ್ಟಿ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರು, ಇಲ್ಲಾಂದ್ರೆ ಸೆಂಟ್ರಲ್ ಮಿನಿಸ್ಟರ್ಸ್, ಈ 3 ಜನರಲ್ಲಿ ಒಬ್ಬರು ಯಾವುದಾದ್ರು ಟಿವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. 11 ಲಕ್ಷ ಕೋಟಿ ಅದು ಎಷ್ಟಾರು ಇಲ್ಲಿ 11 ಲಕ್ಷ ಕೋಟಿ ಇತ್ತು ಅಂದ್ರೆ CBI ಹಾಕಕ್ಕೆ ಹೇಳಿ ಕೂಡ. ಸರ್, ಬಳ್ಳಾರಿನಲ್ಲಿ ಪೊಲೀಸರ ಜೊತೆ ನೀವು ಸಭೆ ನಡೆಸಿದ್ದು ಕುಮಾರಸ್ವಾಮಿ ಅವರು ಮತ್ತೆ ಪ್ರಶ್ನೆ ಮಾಡಿದ್ದಾರೆ. DCMಗೇನು ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ, ಅವ್ರ MLAಗಳು ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲಾರು ಅದನ್ನು ಚರ್ಚೆ ಮಾಡಕ್ಕೆ ಹೇಳಕ್ಕೆ. ಈಗಾಗಲೇ ನಾನು ಹೇಳಿದ್ದೇವೆ, ಮನ್ರೇಗಾ ವಿಚಾರದಲ್ಲಿ 2 ದಿನ ಸ್ಪೆಷಲ್ ಸೆಷನ್ ಮಾಡಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. ಬಿಜೆಪಿಯವರು ಕೂಡ ಪಾಪ ಅಭಿಯಾನ ಮಾಡಕ್ಕೆ, ಪ್ರಚಾರ ಮಾಡಕ್ಕೆ ಹೊರಟವ್ರೆ. ಅವ್ರದ್ದು ಏನೇನು ಕಾರ್ಯಕ್ರಮ ಅನ್ನೋದು ಅವರು ಹೇಳಿ, ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವು ತಿಳಿಸ್ತೀವಿ. ಕುಮಾರಸ್ವಾಮಿ ಅವರು ಮತ್ತೊಂದು ಆರೋಪ. Malayalam mandate by the Kerala government in schools. What is the Karnataka government? Pardon? Malayalam mandate in Kerala schools. No, still I am not aware fully of the issue. I just look and discuss to you. Sir, on Manrega 2-day session, sir. When are the dates? ಕುಮಾರಸ್ವಾಮಿ ಅವರು ನಿಮ್ಮ ಅಂದ್ರೆ ಪಕ್ಷದ ಸರ್ ಅಧಿಕಾರ ಇರ್ಬೇಕಾದ್ರೆ ಏನೆಲ್ಲ ಮಾಡಿದ್ರಿ, ನಮಗೆ ಅಧಿಕಾರ ಇಲ್ಬೇಕಾದ್ರೆ ಏನೆಲ್ಲ ಮಾಡಿದ್ದಾರೆ, ನಿಮ್ಗೆ ಸಿಕ್ಕಿರೋಂಥ ಅಧಿಕಾರ ನಮಗೆ ಸಿಕ್ಕಿಲ್ಲ ಅಂತ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್. ಟ್ವೀಟ್ ಮಾಡಿದ್ದಾರೆ. ಬಹಳ ಸಂತೋಷ, ಖುಷಿ ಪಡಲಿ, ಸಂತೋಷ ಆಗಿರಲಿ. Sir, Manrega 2-day session, sir. ಮನ್ರೇಗಾ ಯೋಜನೆಯಲ್ಲಿ AI ತಂತ್ರಜ್ಞಾನ ಇದೆ. ನೀವು ತಂದಿರುವಂತ ಏನು ಮನ್ರೇಗಾ ಯೋಜನೆ ಅದಿರಲಿಲ್ಲ, ತುಂಬಾ 1 ಲಕ್ಷ ಕೋಟಿ 11 ಲಕ್ಷ ಕೋಟಿ ಆರೋಪ ಆಗಿದೆ ಅಂತ. ನಾನು ಯಾರು ಪ್ರಹ್ಲಾದ್ ಜೋಶಿ ಸರ್ ಬರೆದು ಒಂದು ಡಿಬೇಟ್ ಬರಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅನ್ನೋದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಕಡೆ ಡಿಬೇಟ್ ಫಿಕ್ಸ್ ಮಾಡಕ್ಕೆ ಹೇಳಿ. ಒಳ್ಳೇದದು, ಜನಕ್ಕೂ ಜಾಗೃತಿ ಮೂಡಿಸ್ಬೇಕು. ಅವರು ಯಾರು ಪಾರ್ಟಿ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರು, ಇಲ್ಲಾಂದ್ರೆ ಸೆಂಟ್ರಲ್ ಮಿನಿಸ್ಟರ್ಸ್, ಈ 3 ಜನರಲ್ಲಿ ಒಬ್ಬರು ಯಾವುದಾದ್ರು ಟಿವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. 11 ಲಕ್ಷ ಕೋಟಿ ಅದು ಎಷ್ಟಾರು ಇಲ್ಲಿ 11 ಲಕ್ಷ ಕೋಟಿ ಇತ್ತು ಅಂದ್ರೆ CBI ಹಾಕಕ್ಕೆ ಹೇಳಿ.